ಹಲೋ ಎವ್ರಿವನ್, ನಾನಿವಾಗ ತಿರುಪತಿಯಲ್ಲಿದ್ದೀನಿ. ಶ್ರೀವಾರಿ ಮೆಟ್ಲು, ಅಲ್ಲಿಂದ ನಾನು ದೇವಸ್ಥಾನದಕ್ಕೆ ಹೋಗ್ತೀನಿ ಬೆಟ್ಟ ಹತ್ಕೊಂಡು. ಬನ್ನಿ ನೋಡೋಣ. ಇದು ತಿರುಪತಿದು ರೈಲ್ವೆ ಬ್ರಿಡ್ಜಿದು ಅಂಡರ್ ಪಾಸು. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಬನ್ನಿ, ಇಲ್ಲಿ ಮುಂದೆ ಬಸ್ ಸಿಕ್ಕಿದ್ಮೇಲೆ ಮುಂದೆ ನೋಡೋಣ. ಇವಾಗ ನೋಡಿ, ಈಗ ಇಲ್ಲಿ ಅಂಡರ್ ಪಾಸಿಂದ ಮೇಲೆ ಬಂದೆ. ಮೋಸ್ಟ್ಲಿ ಇಲ್ಲೇ ಬಸ್ ಇರುತ್ತೆ ಅನಿಸುತ್ತೆ. ಇಲ್ಲೇ ಮೇಲೆ ಹೋದರೆ ಸಿಗ್ಬೋದು ಬಸ್ಸು. ಎಲ್ಲ ಪಾರ್ಕಿಂಗ್ ಇದ್ದಾರೆ. ಇವ್ರ ಹತ್ರ ಹೋದರೆ 200 ರೂಪೀಸ್ ಆಗುತ್ತೆ. ಬಜೆಟ್ ಫ್ರೆಂಡ್ಲಿ ಹೋಗಬೇಕು ಅಂದರೆ ಈಗ ಬಸ್ ಹುಡುಕಬೇಕು. ಬಸ್ಸಲ್ಲಿ ಏನು 20 ರೂಪೀಸ್ ಆಗ್ಬೋದು ಅಷ್ಟೇ. ಭಯ್ಯ, ಶ್ರೀವಾರಿ ಮೆಟ್ಟಕ್ಕೂ ಬಸ್ ಎಕಡೆ ಬೆಳ್ಳಳ್ಳಿ? ಹಾಂ, ಹಿಂದಿ ಅವ್ರಿಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಕೇಳಬೇಕು. ಕೇಳಿದೆ, ಅದು ಫ್ರೀ ಬಸ್ಸು ಮುಂದೆ ಸಿಗುತ್ತೆ ಅಂತ ಹೇಳಿದ್ರು. ಇಲ್ಲೆಲ್ಲ ಆಟೋ ಸ್ಟ್ಯಾಂಡಿಂದ ಮುಂದೆ. ರೈಲ್ವೆ ಸ್ಟೇಷನಿಂದ ಸ್ಟ್ರೈಟ್ ಬಂದರೆ ಅಂಡರ್ ಪಾಸ್ ದಾಟ್ಕೊಂಡು ಇಲ್ಲಿ ಫ್ರೀ ಬಸ್ ಸಿಗುತ್ತೆ. ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಶೇರಿಂಗ್ ಆಟೋನೂ ಇದೆ. ಜಾಸ್ತಿ ಜನ ಹೋಗಲ್ಲ. ಇವರೆಲ್ಲ ಬಸ್ಸಿಗೆ ಕಾಯ್ತಾ ಇದ್ದಾರೆ. ಬಸ್ ಬಂತಾ ಅಂತ. ಬಸ್ ಬಂತು ಅನಿಸುತ್ತೆ. ನೋಡೋಣ ತಗೊಳ್ಳಿ. ಫ್ರೀ ಬಸ್ಸಿಗೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಬರಲಿಲ್ಲ. 8:00-8:30ವರೆಗೆ ವೇಟ್ ಆಟೋದಲ್ಲಿ ಬಂದೆ. ಚೆನ್ನಾಗಿದೆ. ಇವಾಗ ನಾನು ಇಲ್ಲಿ ಶ್ರೀವಾರಿ ಮೆಟ್ಲು ಹತ್ರ ಇದ್ದೀನಿ ನೋಡಿ. ಶ್ರೀವಾರಿ ಮೆಟ್ಲು. ಈಗ ಇಲ್ಲಿ 10ಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. 10ಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕಾಯಿ ಹೊಡೆದ್ಬಿಟ್ಟು ದೇವರಿಗೆ ಏನು ಅಪಶಕುನ ಅಡೆತಡೆಗಳಾಗ್ದಂಗೆ ಹತ್ತೋ ರೀತಿ ಮಾಡಪ್ಪ ದೇವ್ರೆ, ಆಮೇಲೆ 10ಕ್ಕೆ ಎನರ್ಜಿ ಕೊಡಪ್ಪ ದೇವ್ರೆ ಅಂತ ಕೇಳಿಕೊಂಡು ಹತ್ತೋಣ. ವೆಲ್ಕಮ್ ಟು ತಿರುಪತಿ. ಶ್ರೀವಾರಿ ಮೆಟ್ಲು ಸ್ಟಾರ್ಟಿಂಗು. ಎಷ್ಟೋ ಜನ ಇದ್ದಾರೆ. ಅಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ಸೆಕ್ಯೂರಿಟಿ ಮೊಬೈಲ್ ಯೂಸ್ ಮಾಡೋಕ್ಕೆ ಬಿಡಲಿಲ್ಲ, ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ಚೆಕಪ್ಪು, ಲಗೇಜ್ ಇಡೋದು ಕೌಂಟ್ರೆಲ್ಲ ಇತ್ತು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇಲ್ಲಿ ಸ್ವಲ್ಪ ಮುಂದೆ ಒಂದ್ಮೇಲೆ ಮಾಡ್ಬೋದು, ಬಟ್ ಅವ್ರು ಯಾಕೆ ಹೇಳಿದ್ರೋ ಗೊತ್ತಿಲ್ಲ. ಅವರಿಗೆ ಯಾಕೆ ಅಂತ ಸುಮ್ಮನೆ ತೆಗೆದಿಟ್ಟಿದ್ದೆ. ಇವಾಗ ಮತ್ತೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಶ್ರೀವಾರಿ ಮೆಟ್ಲಲ್ಲಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 50 to 100 ಸ್ಟೆಪ್ಸ್ ಹತ್ಬಿಟ್ಟಿದ್ದೀನಿ. ಇವಾಗ ಇನ್ನು ಮುಂದೆ ಹೋಗುತ್ತಿದ್ದೆ. ಆಲ್ಮೋಸ್ಟ್ 3000 ಸ್ಟೆಪ್ಸ್ ಮೇಲಿದೆ ಅಂತ ಹೇಳಿದ್ದಾರೆ. ಹೋಗೋಣ ನೋಡಿ. ಈಗ ಆಲ್ಮೋಸ್ಟ್ ಇನ್ನೊಂದು 150 ಮೆಟ್ಲಾಯಿತು. 250 to 300 ಸ್ಟೆಪ್ಸ್ ಆಗಿದೆ. 400 ಮೆಟ್ಲಕ್ಕೆ ಹತ್ತಿದ್ದೀನಿ. ಇನ್ನು 1988 ಇದೆ. ಅಲ್ಲಿ ರೆಸ್ಟ್ ಮಾಡ್ಕೊಳ್ಳೋಕೆ ಪ್ಲೇಸ್ ಕೊಟ್ಟಿದ್ದಾರೆ, ಮಂಟಪ. ಇನ್ನು ಸ್ಟೀಪ್ ಜಾಸ್ತಿ ಆಯಿತು 300 ಮೆಟ್ಲು ಆದಮೇಲೆ. ವಾಟರ್ ಫಾಲ್ಸ್ ಅಲ್ಲ, ಸುಮ್ಮನೆ ಒಂಥರ ಸ್ಟ್ರೀಮ್ ಆಗಿದ್ದಾರೆ. ಒಂದು 600 ಮೆಟ್ಲು ಆದಮೇಲೆ ಸಿಗುತ್ತೆ. ಇದು 500ರಿಂದ 600 ಗ್ಯಾಪಲ್ಲಿ ಸಿಗುತ್ತೆ. ಟೋಟಲ್ 2883 ಸಮಥಿಂಗ್ ಇದೆ ನೋಡಿ. ಇಲ್ಲೊಂದು ಸಣ್ಣದು ಕ್ಯಾಟರ್ಪಿಲ್ಲರ್ ಹೋಗ್ತಾ ಇದೆ. ಅದು ಯಾವ ಜನ್ಮದಲ್ಲಿ ಹರಕೆ ಹೊತ್ಕೊಂಡಿತ್ತೋ ಗೊತ್ತಿಲ್ಲ. ಬಾಲಾಜಿ ವೆಂಕಟೇಶ್ವರ ಹತ್ರ ತಿರುಪತಿದು ತಿರುಮಲ ಬೆಟ್ಟ ಹತ್ತುತ್ತೀನಿ ಅಂತ ಈ ಜನ್ಮದಲ್ಲಿ ಹತ್ತುತ್ತಾ ಇದೆ. ಇದೇನು ಸೆಂಟಿಫೈಡೆ ಅಂತೇನೋ ಕರೀತಾರೆ ಇಂಗ್ಲೀಷಲ್ಲಿ, ಗೊತ್ತಿಲ್ಲ, ಮರ್ತೋಗಿದೆ. 1000 ಮೆಟ್ಲಾಯಿತು.
ಹರಕೆನ ಹೊರೋದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದೊಂಥರ ಋಣ, ಅಂದರೆ ಸಾಲ. ಇನ್ನೊಬ್ಬರು ಸಾಲ ನಮ್ಮ ಮೇಲೆ ಹೊರೆನ ಯಾವಾಗಲೂ. ಅದಕ್ಕೆ ಹರಕೆ ಹೊತ್ತಿದ್ದೀವಿ, ಹರಕೆ ತೀರಿಸ್ಬೇಕು ಅಂದರೆ ಹೆಂಗೆ ಸಾಲ ತೀರಿಸ್ತಾರೋ ಆ ಥರ ಹರಕೆ ತೀರಿಸ್ಬೇಕು ಅಂತ ಹೇಳೋದು. ಇಲ್ಲಿ ಫುಲ್ ಗ್ರಿಲ್ಸ್ ಹಾಕಿದ್ದಾರೆ. ಮೋಸ್ಟ್ಲಿ ಈ ಕಡೆ ಸೈಡೆಲ್ಲ ಫುಲ್ ಫಾರೆಸ್ಟ್ ಥರ ಇದೆ, ಮೋಸ್ಟ್ಲಿ ಅದಕ್ಕೆ ಇರಬೇಕು. ಆಲ್ಮೋಸ್ಟ್ 2000 ಮೆಟ್ಲು ಹತ್ತಿದ್ದೀನಿ, ಫುಲ್ ಸುಸ್ತಾಗಿದೆ. ಒಂದು ಮೋಸಂಬಿ ಜ್ಯೂಸ್. ನೋಡಿ ನಮ್ಮ ಜನ ಎಲ್ಲಿ ಏನು ಸಿಕ್ಕಿದ್ರೂ ಬಿಡಲ್ಲ, ಏನಾದರೂ ಕಟ್ತಾ ಇರ್ತಾರೆ. ನೋಡಿ ಇಲ್ಲಿ ಎಷ್ಟು ಕಟ್ಟಿದ್ದಾರೆ ನೋಡಿ. ಭಕ್ತಿ ಇದ್ದರೆ ಮನಸ್ಸಲ್ಲಿರಬೇಕು. ಕಾಣಿಕೆ ಹಾಕಬೇಕು ಅಂದರೆ 500, 1000 ಅವ್ರಿಗೆ ಆದಷ್ಟು ದೇವಸ್ಥಾನದ ಜೀರ್ಣೋದ್ಧಾರಕ್ಕೋ, ಅಭಿವೃದ್ಧಿ ಕಾರ್ಯಗಳಿಗೋ, ಅಲ್ಲಿ ಸೇವೆ ಮಾಡೋ ಕಾರ್ಮಿಕರ ಅಭಿವೃದ್ಧಿ ನಿಧಿಗೋ ಅಥವಾ ಅನ್ನದಾನಕ್ಕೋ ಏನೋ ಒಂದು ಹಾಕ್ಬೋದು. ಹಿಂಗೆ ಮಾಡಿ ಹೋಗೋದ್ರಿಂದ ಅವರು ಒಂದು ದಿವಸ ಮಾಡಿ ಹೋಗ್ಬಿಡ್ತಾರೆ. ಆಮೇಲೆ ಪುಣ್ಯಕ್ಷೇತ್ರವಾದ ಇಂಥ ಪವಿತ್ರ ಕ್ಷೇತ್ರಗಳು ಈ ಥರ ಗಲೀಜಿನಿಂದ ಕೂಡಿರುತ್ತೆ. ನೀವೇನು ಭಕ್ತಿ ಮಾಡಿ ಏನು ಕಟ್ಟಿದ್ರೆ ಬಂತು ಭಾಗ್ಯ, ಈ ಥರ ಮಾಡಿದರೆ ಏನು ಯೂಸು? ನೀವು ಬೆಟ್ಟ ಹತ್ತಿ ಏನು ಯೂಸು? ಭಕ್ತಿ ಮಾಡಿಬಿಟ್ಟು ಏನು ಯೂಸು? ಹೇಗೆ ಪ್ರತಿಯೊಂದು ಮೆಟ್ಲಿಗೂ ಕುಂಕುಮ ಮತ್ತು ಅರಿಶಿನ ಹತ್ತುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಹತ್ತೋರಿಗೆ ಕಾಲು ಸೊಂಟ ಫುಲ್ ನೋವು ಬರುವಾಗ ಈ ಥರ ಮಾಡ್ಕೊಂಡು ಹತ್ತೋದು ರಿಯಲಿ ಗ್ರೇಟ್. ಈಗ ನೋಡಿ, ಇದು ಸೀತಾಫಲ, ತಿರುಪತಿ ತಿರುಮಲ ಬೆಟ್ಟದಲ್ಲಿರುವ ಕಾಡು ಸೀತಾಫಲ. ಎಷ್ಟು ಚೆನ್ನಾಗಿದೆ. ಹಣ್ಣಾದರೆ ಸ್ವಂತವಾಗಿ ಕಾಡಲ್ಲಿ ಬೆಳೆದು ಇರೋದು ಎಷ್ಟು ರುಚಿಯಾಗಿರುತ್ತೆ ಅಲ್ವಾ? ನೋಡಿ, ORS ಕುಡಿತಾ ಇದೆ ಸ್ಕ್ವಿರಲ್. ತಿರುಮಲ ಬೆಟ್ಟದಲ್ಲಿ ಈ ಥರ ತುಂಬ ಮಂಕಿಗಳಿದೆ. ನಿಮ್ಮ ಫೋನು ಮತ್ತು ಊಟ ತಿಂಡಿ ಏನಾದ್ರು ಕೈಯಲ್ಲಿದ್ದರೆ ತುಂಬ ಹುಷಾರಾಗಿರಬೇಕು. ಇಲ್ಲಿ ಲಾಸ್ಟ್ 500 ಸ್ಟೆಪ್ಸ್ ಇದೆ, ಬಟ್ ತುಂಬ ಸ್ಟೀಪ್ ಇದೆ ಇಲ್ಲಿಂದ. ನೋಡಿ, ಇವರೆಲ್ಲ 70+ ಇದ್ದಾರೆ, ಭಾಳ ಚೆನ್ನಾಗಿ ಹತ್ತುತ್ತಾ ಇದ್ದಾರೆ. ನೋಡಿದ್ರೆ ಖುಷಿ ಆಗುತ್ತೆ. ನಾವು ಸ್ಟೇಜ್ ಆದಮೇಲೆ ಏನು ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲ. ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ, ಫುಲ್ ಸುಸ್ತಾಗಿದೆ. ಫೈನಲಿ ಬೆಟ್ಟ ಹತ್ತಾಯಿತು. ಇಲ್ಲಿ ಪ್ಲೇಸ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ವ್ಯೂ ಸೂಪರ್ ಇದೆ. ಥೈಸ್ ಎಲ್ಲ ಹೆಂಗಾಗ್ತಿದೆ ಅಂದರೆ ಜಿಮ್ ಮಾಡಿದಾಗ ಲೆಗ್ ಡೇ ಆಗುತ್ತಲ್ಲ ಆ ಥರ ಆಗಿದೆ. ಎಲ್ಲ ಹತ್ತದ ಮೇಲೆ ಒಂದು ಫುಲ್ ಸಂತೋಷ, ಒಂದು ಹ್ಯಾಪಿನೆಸ್. ಅಲ್ಲಿಂದ ಬಂದು ಸುಸ್ತು ಸೋಲು ಏನೂ ಇಲ್ಲ, ಆರಾಮಾಗಿದೆ. ಬಟ್ ಲೆಗ್ ಒಂಚೂರು ಥೈಸ್ ಹತ್ರ ಪೇಯ್ನ್ ಬಿಟ್ಟರೆ ಆ ಪೇಯ್ನ್ಗಿಂತ ಎಕ್ಸೈಟ್ಮೆಂಟ್ ಇದೆಯಲ್ಲ, ಸಾಕತ್ತು ಖುಷಿ ಆಗುತ್ತೆ. ನೋಡಿ, ಇದು ಆಗಲೇ ಇಲ್ಲಿ ಟಾರ್ ರೋಡು ಶಾಪ್ಸ್ ಎಲ್ಲ ಇದೆ. ಇದೆಲ್ಲ ಗೆಸ್ಟ್ ಹೌಸ್ಗಳು. ಏನೇನಿದೆ, ಆಫೀಸು, ರೆಸ್ಟ್ ಹೌಸ್ ಎಲ್ಲ ಆಲ್ಮೋಸ್ಟ್ ರೆಸ್ಟ್ ಹೌಸೇ. ಬಟ್ ಇಲ್ಲಿ ಯಾವುದು ನನಗೆ ಸಿಕ್ಕಿಲ್ಲ. ನಾನು ಕೆಳಗೆ ಬುಕ್ ಮಾಡ್ಕೊಂಡಿರೋದು. ದರ್ಶನ ಸಂಜೆ ಇರೋದು ನನಗೆ 5 ಗಂಟೆಗೆ ಟೋಕನ್ನು. ಕೌಂಟರ್ ನಂಬರ್ ಮರ್ತೋಗಿದೆ. ನಾನೀಗ 11 ಗಂಟೆಗೆ ಹತ್ಬಿಟ್ಟಿದ್ದೀನಿ. ಏನು ಮಾಡೋದು ನೋಡಬೇಕು. ನಾರ್ಮಲಿ ಬಂದವರು ಇಲ್ಲಿ ಲಗೇಜು ಫೋನು ಏನು ಬಿಡೋಲ್ಲ ಒಳಗೆ. ಇಲ್ಲಿ ಲಗೇಜ್ ಕೌಂಟರ್ಗಳಿದೆ, ಫ್ರೀ ಲಗೇಜ್ ಕೌಂಟರ್ ಅಂತ ನೋಡಿ. ಇಲ್ಲಿ ಮಾಡ್ಬೋದು, ಇಡ್ಬೋದು, ಲಗೇಜ್ ಇಡ್ಬೋದು. ದೇವಸ್ಥಾನ ಹತ್ತುತ್ತಿದ್ದಂಗೆ ಇಲ್ಲೊಂದು ಕಲ್ಯಾಣಿ ಇದೆ. ಆ್ಯಕ್ಸಸ್ ಇಲ್ಲ, ಬಟ್ ಎಲ್ಲ ವಾಶ್ರೂಮ್ಸಿಗೆಲ್ಲ ಮೋಸ್ಟ್ಲಿ ಇಲ್ಲಿಂದನೇ ನೀರು ಸಪ್ಲೈ ಅನಿಸುತ್ತೆ. ಮೋಟ್ರೆಲ್ಲ ಇಟ್ಟಿದ್ದಾರೆ, ಇಲ್ಲೆಲ್ಲ ವಾಶ್ರೂಮ್ಸ್ ಇದೆ.
ಒಳಗೆ ಜನ ಬಿಡೋಲ್ಲ. ತೀರಾ ಕ್ಲೀನು ಇಲ್ಲ, ಗಲೀಜು ಇಲ್ಲ, ಮರದೆಲೆ ಅದು ಇದು ಬಿದ್ದಿರೋದು ವ್ಯವಸ್ಥೆ. ವಾವ್, ಇಲ್ಲೆಲ್ಲ ತುಂಬ ಸೂಪರ್ ಇದೆ, ಕ್ಲೀನಾಗಿದೆ ಜಾಗ. ಮಾಮೂಲಿ ಈ ಥರ ಪುಣ್ಯಕ್ಷೇತ್ರಗಳಲ್ಲಿ ಟೂರಿಸ್ಟ್ಗಳು ತುಂಬ ಬರೋದ್ರಿಂದ ಗಲೀಜಿರುತ್ತೆ. ಇಲ್ಲ, ಅಷ್ಟು ಗಲೀಜಿಲ್ಲ. ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ, ಕ್ಲೀನಾಗಿದೆ. ಬಟ್ ಇಟ್ಟರು ನೋಡಿ ಕೆಲವರೆಲ್ಲ ಬಿಸಾಡಿದ್ದಾರೆ ಅಲ್ಲಲ್ಲೇ. 90% ಕ್ಲೀನಾಗಿದೆ. ಗುಡ್. ನಾನು ಆ್ಯಕ್ಚುಲಿ ಬರಿಗಾಲಲ್ಲಿ ಬರ್ತಾಯಿದ್ದೀನಿ, ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಇದೆಲ್ಲ ತುಂಬ ಚೆನ್ನಾಗಿದೆ. ಲವ್ ಯು. ಅವ್ರು ಮೋಸ್ಟ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡಲ್ಲಿ ಇದೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಬೇಕಿದ್ರೆ ಇಲ್ಲಿ ಕೇಳ್ಬೋದು, ನೋಡೋಣ. ಸರ್, ರೂಮ್ಸ್ ಇದೆಯಾ? ಪಂಚೆ ಎಲ್ಲ ಉಡ್ಕೋಬೇಕು, ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಹತ್ತುವಾಗ ಫುಲ್ ಸ್ವೆಟ್ ಆಗ್ತೀವಿ ಅಂತ ಈ ಥರ ಮಾಮೂಲಿ ಟೀ ಶರ್ಟು ಜೀನ್ಸಲ್ಲಿ ಹತ್ತಿದ್ದೀನಿ. ಆಮೇಲೆ ಚೇಂಜ್ ಮಾಡಬೇಕು. TTD ಅವರು ದೊಡ್ಡ LED ವಾಲ್ ಹಾಕಿದ್ದಾರೆ ಇಲ್ಲಿ. LED ಸ್ಕ್ರೀನು. ದೇವಸ್ಥಾನದ್ದು ಕೆಲವು ಸತಿ ಪೂಜೆದೆಲ್ಲ ಫೋಟೋ ಹಾಕಿರ್ತಾರೆ, ವಿಡಿಯೋ ಹಾಕ್ತಾರೆ ಲೈವು. ಈಗ ಅಲ್ಲಿ ಗೋಪುರ ತೋರಿಸ್ತಾ ಇದ್ದಾರೆ. ನೈಸ್. ವಾವ್. ಆಮೇಲೆ ನಾನು ಕ್ಯೂ ನಿಲ್ಲಕ್ಕೆ ಹೋದೆ. ಅಲ್ಲಿ ಲಾಕರಲ್ಲಿ ಫೋನು ಲಗೇಜು ಎಲ್ಲ ಇಟ್ಟು ದರ್ಶನ ಆದಮೇಲೆ ನಾನು ಫೋನ್ ತೊಗೊಂಡು ಬಂದಿದ್ದು. ಆವಾಗಿಂದ ಈ ವಿಡಿಯೋ. ದರ್ಶನ ಆದಮೇಲೆ ಫೈನಲಿ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಲಡ್ಡೂಸ್, ಎಕ್ಸ್ಟ್ರಾ ಲಡ್ಡೂಸ್. ಇದು ನಮ್ಮ ವೆಂಕಟೇಶ್ವರ ಸ್ವಾಮಿ ಗೋಪುರ. ದರ್ಶನ ಮುಗಿಸ್ಕೊಂಡು ಬಂದಾಯಿತು. ಈಗ ಕರೆಕ್ಟಾಗಿ 12:30 1 ಗಂಟೆ ಟೈಮ್ ಆಗಿದೆ. ನನಗೆ ಒಂದು ಆಧಾರ್ ಕಾರ್ಡಿಗೆ 2 ಲಾಡು ಹಾಗೂ 1 ಟಿಕೆಟಿಗೆ ಮತ್ತೆ 1 ಲಾಡು, ಅಲ್ಲ 2 ಲಾಡು ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಹಲೋ, ಇದು KSRTC ಅಂಬಾರಿ ಉತ್ಸವ. ಇದು ನಾವಿವಾಗ ತಿರುಪತಿಯಿಂದ ವಾಪಸ್ ಹೊರಟಿರೋದು ಬೆಂಗಳೂರಿಗೆ. KSRTC ಇರೋದ್ರಲ್ಲಿ ಇದೇ ಲಕ್ಸುರಿ ಸೆಗ್ಮೆಂಟ್ ಇರೋದು. ಇದು ಪೋಲೋ ಬ್ರ್ಯಾಂಡ್ ಇತ್ತು. ಇಲ್ಲಿ KSRTC ಬ್ರ್ಯಾಂಡ್ ಹಾಗೂ ಇಲ್ಲಿ ನೋಡಿ ಚಾರ್ಜ್ ಹಾಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಒಂದು C ಟೈಪ್ ಇದೆ, USB ಟೈಪ್ ಒಂದಿದೆ, ಮೊಬೈಲ್ ಇಡಕ್ಕೆ ಕೊಟ್ಟಿದ್ದಾರೆ.